ವರ್ಷಕ್ಕೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲಾ ರೀತಿಯ ತಯಾರಿ ಆಗ್ತಾ ಇರುವ ಸಂದರ್ಭದಲ್ಲೇ ಹೊಸ ವರ್ಷದ ಹೊಸ್ತಿಲಲ್ಲೇ ಬಿಗ್ ಆಪರೇಷನ್ ನಡೆದಿದೆ. ಬೆಂಗಳೂರಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆಯಾಗಿದೆ. 55 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಈಗಾಗಲೇ ನಮ್ಮ ಕರ್ನಾಟಕ ಪೊಲೀಸರು ಕೂಡ ಮೊನ್ನೆಯಿಂದಲೂ ಕೂಡ ಯಾವ ರೀತಿಯಾಗಿ ನಾವು ತಯಾರಿಯನ್ನ ಮಾಡ್ಕೊಳ್ತಾ ಇದ್ವಿ, ಯಾವುದೇ ರೀತಿ ಅನಾಹುತ ಆಗದ ಹಾಗೆ ಏನೆಲ್ಲ ಕಟ್ಟೆಚ್ಚರವನ್ನ ವಹಿಸ್ತೀವಿ ಅಂತ ಹೇಳ್ತಾ ಇದ್ರು. ಪ್ರತಿ ಬಾರಿ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾದಕ ವಸ್ತುಗಳು ಬೆಂಗಳೂರಿಗೆ ಬರೋದು, ಈ ಒಂದು ವಿಚಾರ, ಈ ಒಂದು ಜಾಲ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತೆ. ಆದರೆ ಅದರ ಒಂದು ಕೇರ್ ಅನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಾಗಿತ್ತು, ಯಾವುದೇ ಈ ರೀತಿಯಾದಂತಹ ಡ್ರಗ್ಸ್ ದಂಧೆಯನ್ನು ಹಿಡಿಯುವಂತಹ ಕೆಲಸವನ್ನ ಇದೀಗ ಯಾರು ಮಾಡಿದ್ದಾರೆ? ಬೆಂಗಳೂರಲ್ಲಿ ತಯಾರಿ ಆಗ್ತಾ ಇದ್ದಿದ್ದು ಬೇರೆ ರಾಜ್ಯಗಳಿಗೆ ಇದು ಪೂರೈಕೆ ಆಗ್ತಾ ಇತ್ತು. ಇದನ್ನ ಮಾಡಿರೋದು ಇದೀಗ ಈ ಒಂದು ಬಿಗ್ ಆಪರೇಷನ್ ಅನ್ನ ಮಹಾರಾಷ್ಟ್ರ ಪೊಲೀಸರಿಂದ ಬಿಗ್ ಆಪರೇಷನ್ ನಡೆದಿದೆ. ಮುಂಬೈನ ಕೇಸನ್ನ ಬೆನ್ನಟ್ಟಿದ್ದ ಮಹಾರಾಷ್ಟ್ರ ಪೊಲೀಸರು ಇದೀಗ 55 ಕೋಟಿ ಬೆಲೆಯ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಮಹಾ ಪೊಲೀಸ್ ರೈಡ್ ಮಾಡಿರುವಂತಹ ಸಂದರ್ಭದಲ್ಲಿ ಈಗಾಗಲೇ 3 ಕಡೆಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಅಲ್ಲಿ ಏನೇನ್ ಮಾಡ್ತಾ ಇದ್ವು, ಯಾವ ರೀತಿಯಾಗಿ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಸಪ್ಲೈ ಆಗ್ತಾ ಇತ್ತು ಅನ್ನೋದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿ ಖಚಿತ ಮಾಹಿತಿಯ ಮೇರೆಗೆನೆ ಅವರು ಅಲ್ಲಿ ದಾಳಿ ಮಾಡಿದಾಗ 55 ಕೋಟಿ ಬೆಲೆಯ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಮಾದಕ ದ್ರವ್ಯ ನಿಗ್ರಹ ದಳ ಈ ದಾಳಿಯನ್ನ ಮಾಡಿರುವುದು. ಡಿಸೆಂಬರ್ 21ರಂದು ಮುಂಬೈನಲ್ಲಿ 1.5 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡ್ಕೊಳ್ತಾರೆ ಮಹಾರಾಷ್ಟ್ರ ಪೊಲೀಸರು. ಈ ಸಂದರ್ಭದಲ್ಲಿ ಅಬ್ದುಲ್ ಖಾದಿರ್ ಶೇಖ್ ಅನ್ನೋ ಆತನನ್ನ ಮಹಾರಾಷ್ಟ್ರ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅಂತ ಹೇಳಿದ್ರೆ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈತನನ್ನ ಅರೆಸ್ಟ್ ಮಾಡ್ತಾರೆ. ಆಗ ಆತನ ವಿಚಾರಣೆಯ ಸಂದರ್ಭದಲ್ಲಿ ಕರ್ನಾಟಕದ ಲಿಂಕ್ ಇರೋದ್ರ ಬಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿ ಸಿಗುತ್ತೆ. ಈ ಮಾಹಿತಿಯಂತೆಯೇ ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಅನ್ನುವ ಆತನನ್ನ ಬಂಧಿಸಿದ್ದಾರೆ. ಆರೋಪಿಯನ್ನ ವಿಚಾರಣೆ ನಡೆಸಿದಾಗ ಡ್ರಗ್ಸ್ ಫ್ಯಾಕ್ಟರಿಯೇ ಇರುವಂತಹ ಸುಳಿವನ್ನ ಆತ ಕೊಡ್ತಾನೆ. ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ನಡೆಸ್ತಾ ಇದ್ದ ಈ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ದಾಳಿ ನಡೆಸಿ 56 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಕರ್ನಾಟಕದಲ್ಲಿ ಡ್ರಗ್ಸ್ ಮಾಫಿಯಾ ಹಣ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡಲಾಗ್ತಾ ಇತ್ತು. ಬೆಂಗಳೂರು ಪೊಲೀಸರ ಕಣ್ತಪ್ಪಿಸಿ ಡ್ರಗ್ಸ್ ಅನ್ನ ತಯಾರಿ ಮಾಡಲಾಗ್ತಾ ಇತ್ತು. ಮಹಾ ಪೊಲೀಸರ ಮಾಹಿತಿಯನ್ನ ಆಧರಿಸಿ ಇದೀಗ ತನಿಖೆ ನಡೀತಾ ಇದೆ. ಬೆಂಗಳೂರು ಹುಡ್ತಾ ಬೆಂಗಳೂರು ಆಯ್ತಾ? ನಾವು ಬೇರೆ ಬೇರೆ ರಾಜ್ಯಗಳ ಹೆಸರುಗಳನ್ನ ಹೇಳ್ತಾ ಇದ್ವಿ ಈ ರೀತಿಯಾಗಿ ಮಾದಕ ಜಾಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇದೀಗ ಬೆಂಗಳೂರನ್ನೇ ಆ ರೀತಿಯ ಹೆಸರು ಹೇಳುವಾಗ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಈ ರೀತಿಯಾದಂತಹ ಬೆಳವಣಿಗೆಗಳು ಹುಟ್ಟು ಹಾಕ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಅಬ್ದುಲ್ ಖಾದಿರ್ ಶೇಖ್ ಅನ್ನ ಅರೆಸ್ಟ್ ಮಾಡಿದ ನಂತರ ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಮತ್ತೊಬ್ಬನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಹೊಸ ವರ್ಷದ ಸ್ವಾಗತಕ್ಕೆ ಇನ್ನಿರೋದು ಕೇವಲ 3 ದಿನ. ಆದ್ರೆ ಕೆಲವೆಡೆ ಡ್ರಗ್ಸ್, ಇನ್ನು ಕೆಲವೆಡೆ ಸ್ಫೋಟ, ಇದುವೇ ಇದೀಗ ಖಾಕಿಗೆ ತಲೆ ಬಿಸಿ ಆಗಿರೋದು. ರಾಜ್ಯದಾದ್ಯಂತ ಹೈ ಅಲರ್ಟ್ ಅನ್ನ ಮಾಡಿದ್ದಾರೆ. ಎಲ್ಲೆಲ್ಲೂ ಖಾಕಿ ಕಣ್ಗಾವಲು, ಎಲ್ಲೆಲ್ಲೂ ಬಿಗಿ ಭದ್ರತೆ. ಇವತ್ತು ಗೃಹ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಕಮಿಷನರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬೆಂಗಳೂರಿನ ಭದ್ರತಾ ಕ್ರಮಗಳ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಮೊನ್ನೆ ಕೂಡ ಇಲ್ಲಿ ಕಮಿಷನರ್ ಸೇರಿದಂತೆ ಅಧಿಕಾರಿಗಳು ಹೇಳ್ತಾ ಇದ್ರು ನಾವೆಲ್ಲಾ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದ್ದೇವೆ, ಈ ಸಲ ಯಾವುದೇ ರೀತಿಯ ಅನಾಹುತ ಆಗದ ಹಾಗೆ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆನೇ ಎಲ್ಲಾ ರೀತಿಯ ತಯಾರಿ ಆಗಿದೆ ಅಂತ. ಆದ್ರೆ ಈಗ ನೋಡಿದ್ರೆ ಬೆಂಗಳೂರಲ್ಲೇ ಡ್ರಗ್ಸ್ ಫ್ಯಾಕ್ಟರಿ ಇರುವಂತದ್ದು, ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ದಾಳಿಯನ್ನ ಮಾಡ್ತಾರೆ.
ನವಿತಾ, ಖಂಡಿತವಾಗ್ಲೂ ಕೂಡ ಬೆಂಗಳೂರು ಪೊಲೀಸರು ಇಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಥವಾ ಬರೀ ನಾವು ಬಂದೋಬಸ್ತ್ ಭದ್ರತೆಯನ್ನ ಮಾಡ್ಕೊಳ್ತಿದ್ದೇವೆ ಅಂತೇಳಿ ಅಸಲಿ ತನಿಖೆಯನ್ನ ಏನ್ ನಡೆಸಬೇಕಿತ್ತು ಅದರ ಕಡೆ ಗಮನ ಕೊಡ್ಲಿಲ್ವಾ ಅನ್ನೋಂತ ಪ್ರಶ್ನೆ ಮೂಡ್ತಿದೆ. ಯಾಕಂದ್ರೆ ಮಹಾರಾಷ್ಟ್ರ ಪೊಲೀಸರು ಪ್ರಕರಣ ಒಂದರಲ್ಲಿ ಅಲ್ಲಿನ ಆರೋಪಿಯನ್ನ ವಿಚಾರಣೆ ನಡೆಸಿ ಬೆಂಗಳೂರಿನಿಗೆ ಒಂದು ಡ್ರಗ್ ಫ್ಯಾಕ್ಟರಿಯನ್ನ ಪತ್ತೆ ಹಚ್ತಾರೆ. ಅಂದ್ರೆ ಒಂದಲ್ಲ ಎರಡಲ್ಲ, ಒಟ್ಟು 3 ಡ್ರಗ್ ಫ್ಯಾಕ್ಟರಿಗಳನ್ನ ಅವರು ಪತ್ತೆ ಹಚ್ತಾರೆ. ಇಲ್ಲಿರುವಂತಹ ಆರೋಪಿಯನ್ನು ಕೂಡ ಅವರು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರಿನ ಹೊರವಲಯದ ಬಳಿ, ಅದರಲ್ಲೂ ಕೂಡ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿಯನ್ನ ಹಲವು ತಿಂಗಳುಗಳಿಂದಲೂ ಕೂಡ ವ್ಯವಸ್ಥಿತವಾಗಿ ಆತ ನಡೆಸ್ತಿದ್ದ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಒಂದಷ್ಟು ವಿಡಿಯೋಗಳು ಕೂಡ ಮತ್ತೆ ಫೋಟೋಗಳು ಕೂಡ ಲಭ್ಯ ಆಗಿದೆ. ಅದನ್ನ ನೋಡ್ತಿದ್ರೆ ಅಲ್ಲಿನ ಸ್ಥಳೀಯರ ಸಮ್ಮುಖದಲ್ಲಿ ಅಥವಾ ಅಲ್ಲಿನ ಸ್ಥಳೀಯರ ಸಂಪರ್ಕ ಮಾಡಿ ಅಲ್ಲಿರುವಂತಹ ಸಪೋರ್ಟ್ನಿಂದಲೇ ಆರೋಪಿತ ಈ ರೀತಿಯಾಗಿ ನಡೆಸಿದ್ದ ಅನ್ನುವಂತ ಅನುಮಾನ ಮೂಡದೆ ಇರೋದು. ಯಾಕಂದ್ರೆ ಆ ರೀತಿಯಾಗಿ ಅಷ್ಟು ದೊಡ್ಡದಾಗಿ ಒಂದು ವ್ಯವಸ್ಥಿತವಾಗಿ ಆತ ಡ್ರಗ್ ಫ್ಯಾಕ್ಟರಿಯನ್ನ ಮಾಡಿಸ್ಕೊಂಡು ಹಲವು ತಿಂಗಳಿಂದಲೂ ಕೂಡ ನಡೆಸ್ತಿದ್ದಾನೆ ಅಂತಂದ್ರೆ ಪೊಲೀಸರಿಗೆ ನಿಜಕ್ಕೂ ಕೂಡ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಇರಲಿಲ್ವಾ ಅನ್ನೋಂಥದ್ದು ಇಲ್ಲಿ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಈ ವರ್ಷ ಸುಮಾರು 168 kg ಡ್ರಗ್ಸ್ ಅನ್ನ ನಾವು ಪತ್ತೆ ಮಾಡಿದೀವಿ ಅಂತೇಳಿ ಪೊಲೀಸರು ಹೇಳ್ತಾರೆ. ಆದ್ರೆ ಈ ರೀತಿಯಾದಂತಹ ಡ್ರಗ್ ಅನ್ನ ಯಾಕೆ ಪತ್ತೆ ಮಾಡಲಿಲ್ಲ ಅಂದ್ರೆ ಬರೀ ಒಂದು ಡ್ರಗ್ ಪತ್ತೆ ಆದಂತ ನಂತರ ಅಂದ್ರೆ ಒಂದು ಯಾವ ಕಡೆ ಸರಬರಾಜು ಆಗ್ತಿರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನ ಆಧರಿಸಿ ಪೊಲೀಸರು ದಾಳಿ ಮಾಡ್ತಾರೆ, ಅದನ್ನ ವಶಪಡಿತಾರೆ, ಡ್ರಗ್ ಪೆಡ್ಲರ್ ಗಳನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಮೂಲವನ್ನ ಬೆನ್ನಟ್ಟೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಬೆಂಗಳೂರು ಪೊಲೀಸರು ವಿಫಲವಾದ್ರು ಅಂತ ಕಾಣಿಸುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಡ್ರಗ್ ಅನ್ನ ತಯಾರಿಸಿ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡ್ತಿದ್ದಂತ ಒಂದು ವ್ಯವಸ್ಥಿತ ತಂಡ ಇಲ್ಲಿ ರೆಡಿ ಆಗ್ತಿತ್ತು. ಅದನ್ನ ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಬೆಂಗಳೂರು ಪೊಲೀಸರು ಮಾತ್ರ ಅದ್ರ ಬಗ್ಗೆ ಎಲ್ಲೂ ಗಮನ ಹರಿಸಲಿಲ್ವಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಿದೆ. ಯಾಕಂದ್ರೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಎಂಬಾತ ಕಳೆದ ಹಲವು ತಿಂಗಳಿಂದಲೂ ಕೂಡ ಒಟ್ಟು 3 ಡ್ರಗ್ ಫ್ಯಾಕ್ಟರಿಗಳನ್ನ ರನ್ ಮಾಡ್ತಿದ್ದ ಅಂತೇಳಿ ಗೊತ್ತಾಗಿದೆ. ಆ ಒಂದು ವಿಜುವಲ್ಸ್ ಗಳಲ್ಲಿ ಒಂದಷ್ಟು ನೋಡ್ತಿದ್ರೆ ಯಾವ ರೀತಿಯಾಗಿ ಸಲಕರಣೆಗಳನ್ನ ಅವ್ರು ಬಳಸಿದ್ರು, ಯಾವ ರೀತಿಯಾಗಿ ಎಕ್ವಿಪ್ಮೆಂಟ್ ಗಳನ್ನ ಎಲ್ಲಿಂದ ತಂದಿದ್ದ, ಎಷ್ಟು ವರ್ಷಗಳಿಂದ ಆತ ಈ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಫ್ಯಾಕ್ಟರಿಯನ್ನ ನಡೆಸಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಸದ್ಯಕ್ಕೆ ತನಿಖೆ ನಡೆಸಿದೆ. ಆದ್ರೆ ಬೆಂಗಳೂರು ಪೊಲೀಸರು ಈವರೆಗೂ ಕೂಡ ಇದ್ರ ಬಗ್ಗೆ ಒಂಚೂರು ಮಾಹಿತಿ ಅವರಿಗೆ ಸಿಕ್ಕೇ ಇರಲಿಲ್ವಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಕಾರಣ ಆಗಿದೆ. ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಇದರಲ್ಲಿ ಏನಾದ್ರು ಇನ್ವಾಲ್ವ್ಮೆಂಟ್ ಇದಾರಾ ಅನ್ನೋದಕ್ಕೂ ಕೂಡ ಒಂದಷ್ಟು ತನಿಖೆಯನ್ನ ನಡೆಸಬೇಕಾಗುತ್ತೆ. ಇವತ್ತು ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಕಮಿಷನರ್ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಬಂದೋಬಸ್ತ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಗೃಹ ಸಚಿವರು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಡ್ರಗ್ ಫ್ಯಾಕ್ಟರಿಗಳ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಗೃಹ ಸಚಿವರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಏನು ಆನ್ಸರ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನವಿತಾ, ಮಾದೇಶ್, ಈ ಹಿಂದೆ ಕೂಡ ನಾವು ಕಳೆದ 2-3 ತಿಂಗಳ ಹಿಂದೆ ಗಮನಿಸಿದ್ರೆ ಮೈಸೂರಲ್ಲಿ ಈ ರೀತಿಯಾಗಿ ಒಂದು ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಆ ಫ್ಯಾಕ್ಟರಿಗೂ ಈಗ ಈ 3 ಫ್ಯಾಕ್ಟರಿಗಳ ಮೇಲೆ ಏನು ದಾಳಿ ಮಾಡಿದರೆ ಅದಕ್ಕೆ ಏನಾದರೂ ಲಿಂಕ್ ಇದೆಯಾ, ಹೇಗೆ? ನವಿತಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಮೂಲ ಪ್ರಕರಣ ಮುಂಬೈನಲ್ಲಿರೋದು. ಮುಂಬೈನಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆಸಿ ಅಲ್ಲಿ 1.5 ಕೋಟಿ ಮೌಲ್ಯದ 1.5 kg ಡ್ರಗ್ ಅನ್ನ ವಶಪಡಿಯುವಂತ ಕೆಲಸವನ್ನ ಮುಂಬೈ ಪೊಲೀಸರು ಮಾಡಿರ್ತಾರೆ. ಮುಂಬೈನ ರಾಷ್ಟ್ರೀಯ ಮಾದಕ ದ್ರವ್ಯ ವಸ್ತು ನಿಗ್ರಹ ದಳದಿಂದ ಈ ಒಂದು ಪ್ರಕರಣವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗುತ್ತೆ. ಆ ಒಂದು ಪ್ರಕರಣದಲ್ಲಿ ಶೇಖ್ ಅನ್ನುವಂತ ಆರೋಪಿಯನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಆತ ಎಲ್ಲಿಂದ ಆ ಒಂದು ಡ್ರಗ್ ಅನ್ನು ತೆಗೆದುಕೊಂಡು ಬರ್ತಾನೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪೊಲೀಸರು ಪತ್ತೆ ಹಚ್ಚುವಂತ ಸಂದರ್ಭದಲ್ಲಿ ಇದು ಬೆಂಗಳೂರಿಗೆ ಲಿಂಕ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆತನೇ ಬಾಯಿ ಬಿಡ್ತಾನೆ, ನನಗೆ ಬೆಂಗಳೂರಿನಿಂದ ಈ ಒಂದು ಡ್ರಗ್ ಬಂದಿದೆ, ಅಲ್ಲಿಂದ ನನಗೆ ಸರಬರಾಜು ಆಗಿದೆ ಅಂತೇಳಿ. ಅದನ್ನ ಬೆನ್ನಟ್ಟಿ ಬಂದಿದ್ದಂತ ಪೊಲೀಸರಿಗೆ ಬೆಂಗಳೂರಿನಲ್ಲಿ ಡ್ರಗ್ ಫ್ಯಾಕ್ಟರಿಗಳಿಂದ ಅದು ಸಪ್ಲೈ ಆಗ್ತಿತ್ತು ಅಂತೇಳಿ ಗೊತ್ತಾಗಿತ್ತು. ಆದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಮೈಸೂರಿನಲ್ಲಿ ಪತ್ತೆಯಾಗಿದ್ದಂತ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ಲಿಂಕ್ ಇರುವಂತದ್ದು ಸದ್ಯಕ್ಕೆ ಕಾಣಿಸ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪತ್ತೆ ಕಾರ್ಯವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಮೈಸೂರಿನಲ್ಲಿ ಪತ್ತೆಯಾಗಿದ್ದಂತ ಡ್ರಗ್ ಫ್ಯಾಕ್ಟರಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಆರೋಪಿಗಳನ್ನು ಕೂಡ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆ ಆರೋಪಿಗಳು ಮತ್ತೆ ಈ ಆರೋಪಿಗಳು ಇಬ್ಬರನ್ನು ಕೂಡ ವಿಚಾರಣೆ ಮಾಡಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಮೊಬೈಲ್ ಡೀಟೇಲ್ಸ್ ಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಈ ಯಲ್ಲಪ್ಪ ಅಂತ ಏನಿದಾನೆ, ಈತನ ಹಿಂದೆ ಕೂಡ ಯಾರಿದ್ದಾರೆ, ಈ ಡ್ರಗ್ ಫ್ಯಾಕ್ಟರಿ ಹಿಂದೆ ಓನ್ಲಿ ಯಲ್ಲಪ್ಪ ಪ್ರಶಾಂತ್ ಇದಾನ ಅಥವಾ ಬೇರೆ ಬೇರೆ ಆರೋಪಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದಾರ, ಬೇರೆ ಬೇರೆ ರಾಜ್ಯದವರು ಕೂಡ ಇದರಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಇವರು ಬೆಂಗಳೂರಿನಲ್ಲಿ ಈ ಒಂದು ಡ್ರಗ್ ಅನ್ನ ತಯಾರು ಮಾಡಿ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿದ್ರು. ಅಂದ್ರೆ ಈ ಒಂದು ಸಿಂಡಿಕೇಟ್ ಆಗಿ ದೊಡ್ಡದಾಗಿ ಅವರು ಈ ಒಂದು ಡ್ರಗ್ ಮಾಫಿಯಾನ ನಡೆಸ್ತಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಸದ್ಯಕ್ಕಂತೂ ಈ ಒಂದು ಪ್ರಕರಣವನ್ನ ಮಹಾರಾಷ್ಟ್ರ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಬಹುತೇಕ ತನಿಖೆಯನ್ನು ಕೂಡ ಮಾಡಿ
ಮಾಡಿದ್ದಾರೆ. ಆದ್ರೆ ಬೆಂಗಳೂರು ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾರೆ, ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ತನಿಖೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮಹೇಶ್, ನಾವು ಈ ಹಿಂದೆ ಕೂಡ ಗಮನಿಸಿದ್ವಿ, ಅನೇಕ ಬಾರಿ ಡ್ರಗ್ಸ್ ಸೀಸ್ ಮಾಡುವಂತ ಸಂದರ್ಭದಲ್ಲಿ ಬೇರೆ ರಾಜ್ಯಗಳಿಂದ ಬಂದಂತವರಾಗಿರ್ಬೋದು ಅಥವಾ ಬೇರೆ ದೇಶಗಳ ಅವರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಲ್ಲಿಂದ ಬಂದಂತವ್ರು ಈ ರೀತಿಯಾದ ಒಂದು ಜಾಲ ಇದೆ ಅಂತ ಹೇಳಿ. ಆದ್ರೆ ಕರ್ನಾಟಕದಲ್ಲೇ ಇದ್ದು, ಬೆಂಗಳೂರಲ್ಲೇ ಇದ್ದು, ಇಲ್ಲೇ ಫ್ಯಾಕ್ಟರಿ ಇದೆ ಅಂತ ಹೇಳಿದ್ರೆ ಪೊಲೀಸರ ಗಮನದಲ್ಲಿ ಇರೋದಿಲ್ವಾ, ಅಥವಾ ಇದ್ರೂ ಕೂಡ ಇರ್ಲಪ್ಪ ಅನ್ನುವಂತಹ ರೀತಿಯಲ್ಲಿ ನಿರ್ಲಕ್ಷ್ಯವನ್ನ ಇಲ್ಲಿ ತೋರಿಸಿದ್ರೆ ಇದರಿಂದ ಇಡೀ ಕರ್ನಾಟಕದ ಪೊಲೀಸರಿಗೆ, ಬೆಂಗಳೂರು ಪೊಲೀಸರಿಗೆ ಒಂದು ರೀತಿಯಲ್ಲಿ ಶೇಮ್ ಅಲ್ವಾ ಅಂತ? ಖಂಡಿತ ನವಿತಾ, ಯಾಕಂದ್ರೆ ಇಷ್ಟು ದಿನಗಳ ಕಾಲ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡಿದೀವಿ. ಪೊಲೀಸರು ಪತ್ತೆ ಹಚ್ಚುವಂತ ಬಹುತೇಕ ಪ್ರಕರಣಗಳಲ್ಲಿ ಬೇರೆ ಬೇರೆ ದೇಶದ ಆರೋಪಿಗಳು ಈ ರೀತಿಯಾದಂತಹ ಒಂದಷ್ಟು ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೆ. ಇದು ಬಿಟ್ರೆ ಕೇರಳ ಮೂಲದವರು ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೆ. ಆದ್ರೆ ಬೆಂಗಳೂರು, ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ಮೂಲದವರೇ ಇಂತಹ ಡ್ರಗ್ ಮಾಫಿಯಾದಲ್ಲಿ ಭಾಗಿಯಾಗ್ತಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಪೊಲೀಸರು ಅಷ್ಟೊಂದು ಕಾರ್ಯವೈಖರಿ ಅಷ್ಟೊಂದು ಚುರುಕಾಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಮೂರು ಡ್ರಗ್ ಫ್ಯಾಕ್ಟರಿಗಳನ್ನ ಇವರು ನಡೆಸ್ತಾರೆ ಅಂದ್ರೆ ಪೊಲೀಸರಿಂದ ಯಾವ ರೀತಿ ಕಣ್ತಪ್ಪಿಸ್ಕೊಳ್ಬಹುದು, ಅಂದ್ರೆ ಇಲ್ಲಿ ಪೊಲೀಸರು ನಿರ್ಲಕ್ಷ್ಯ ಮಾಡ್ತಿದ್ದಾರಾ ಅಥವಾ ಅವರ ಜೊತೆ ಶಾಮೀಲಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ನಾರ್ಮಲ್ ಆಗಿ ಮೂಡುತ್ತೆ. ಯಾಕಂದ್ರೆ ಡ್ರಗ್ ಫ್ಯಾಕ್ಟರಿಗಳನ್ನ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಇಷ್ಟು ದಿನಗಳ ಕಾಲ ನಾವು ಸಾಕಷ್ಟು ಪ್ರಕರಣಗಳನ್ನ ನೋಡ್ತಿದ್ವಿ. ಬೇರೆ ಬೇರೆ ದೇಶಗಳಿಂದ ಬೆಂಗಳೂರಿಗೆ ಬರ್ತಿತ್ತು, ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಬರ್ತಿತ್ತು, ಮತ್ತೆ ಟ್ರೈನ್ ಮೂಲಕ ಬರ್ತಿತ್ತು ಅಂತ ಒಂದಷ್ಟು ವಿಚಾರಗಳನ್ನ ಕೇಳ್ತಿದ್ವಿ. ಆದ್ರೆ ಬೆಂಗಳೂರಿನಲ್ಲೇ ಫ್ಯಾಕ್ಟರಿಯನ್ನ ಮಾಡಿಕೊಂಡು ಬೆಂಗಳೂರಿನಲ್ಲೇ ಸಿಂಥೆಟಿಕ್ ಡ್ರಗ್ ಅನ್ನ, ಅಂದ್ರೆ ಮ್ಯಾನ್ ಮೇಡ್ ಡ್ರಗ್ ಅನ್ನ ಇವರು ತಯಾರು ಮಾಡ್ತಿದ್ರು ಅಂದ್ರೆ ನಿಜಕ್ಕೂ ಕೂಡ ಅದಕ್ಕೆ ತರುವಂತಹ ವಸ್ತುಗಳು ಎಲ್ಲಿಂದ ತರ್ತಿದ್ರು, ಅಲ್ಲಿ ಯಾವ ರೀತಿ ಅಂದ್ರೆ ಈ ರೀತಿಯಾಗಿ 3 ಫ್ಯಾಕ್ಟರಿಗಳನ್ನ ಅವರು ರನ್ ಮಾಡ್ತಿದ್ರು ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಅಂತೂ ಅವ್ರಿಗೆ ಇರ್ಲಿಕ್ಕಿಲ್ಲ. ಅಂದ್ರೆ ಪೊಲೀಸರ ಭಯ ಆಗಿರ್ಬೋದು, ಮತ್ತೆ ಈಸಿಯಾಗಿ ವಸ್ತುಗಳು ಸಿಗೋದಾಗಿರ್ಬೋದು, ಮತ್ತೆ ಬೇರೆ ಬೇರೆ ಕಡೆ ಸರಬರಾಜು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಸಿ ಕಾಂಟ್ಯಾಕ್ಟ್ ಅಂತೂ ಅವ್ರಿಗಿತ್ತು ಅಂತ ಕಾಣಿಸುತ್ತೆ. ಹೀಗಾಗಿಯೇ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಬರೋಬ್ಬರಿ 55 ಕೋಟಿ ಮೌಲ್ಯದ ಡ್ರಗ್ ಸಿಕ್ಕಿದೆ. ಇಷ್ಟು ದಿನಗಳ ಕಾಲ ಇವರು ಎಷ್ಟೊಂದು ವ್ಯಾಪಾರ ಮಾಡಿರ್ಬೋದು, ಎಷ್ಟು ತಿಂಗಳಿಂದ ಇವರು ನಡೆಸ್ತಿರ್ಬೋದು ಅನ್ನೋಂತಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಇಲ್ಲಿ ದೊಡ್ಡದಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋಂಥದ್ದು ಕಾಣುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಆಗುತ್ತೆ, ಗೃಹ ಸಚಿವರು ಈ ಒಂದು ವಿಚಾರವನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನವಿತಾ, ಎಸ್, ಥ್ಯಾಂಕ್ ಯು ಮಹೇಶ್. ಡೀಟೇಲ್. ನಟ ಸುದೀಪ್ ಮಗಳ ಬಗ್ಗೆ ಕೆಟ್ಟ ಕಾಮೆಂಟ್, ಟ್ರೋಲ್ ಮಾಡೋರಿಗೆ ಸಾನ್ವಿ ಖಡಕ್ ಉತ್ತರ. ಸಾನ್ವಿ ಥಿಯೇಟರ್ಗೆ ವಿಸಿಟ್ ಕೊಟ್ಟಾಗಿನ ವಿಡಿಯೋವನ್ನ ಹಾಗೆ ಕಾಮೆಂಟ್ ಮಾಡಲಾಗ್ತಾ ಇದೆ, ಟ್ರೋಲ್ ಮಾಡಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ನಿನ್ನೆ ನಟ ಸುದೀಪ್ ಕೂಡ ಮಾತಾಡಿದ್ರು. ಈ ವಿಚಾರದಲ್ಲಿ ನಾನು ಮಾತಾಡೋದಿಲ್ಲ, ನನ್ನ ಮಗಳೇ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾಳೆ, ಅವಳಿಗೆ ಅಷ್ಟು ಕೆಪಾಸಿಟಿ ಇದೆ ಅನ್ನುವಂತಹ ವಿಚಾರವನ್ನ ಸುದೀಪ್ ಅವರು ಹೇಳಿದ್ರು. ಇದೀಗ ಸಾನ್ವಿಯ ಉತ್ತರವನ್ನ ಕೊಟ್ಟಿರೋದು, ಖಡಕ್ ಉತ್ತರವನ್ನ ಕೊಟ್ಟಿದ್ದಾಳೆ. ನನ್ನ ದೇಹ ಚರ್ಚೆಯ ವಿಷಯವೇ ಇಲ್ಲ, ನಿಮ್ಮ ಅಭಿಪ್ರಾಯ ಬೇಕಾದ್ರೆ ಆಲಿಸ್ತೇನೆ. ಈ ಬಗ್ಗೆ ಪೋಸ್ಟ್ ಹಾಕಿ ಸಾನ್ವಿ ತಿರುಗೇಟನ್ನ ಕೊಟ್ಟಿರೋದು. ಸಾನ್ವಿ ವಿಡಿಯೋ ಸಖತ್ ಟ್ರೋಲ್ ಆಗಿತ್ತು. ಸ್ವತಃ ಸುದೀಪ್ ಸಹ ಇದರ ಬಗ್ಗೆ ಮಾತಾಡಿದ್ರು. ನನ್ನ ಮಗಳು ಸ್ಟ್ರಾಂಗ್, ಅದನ್ನ ಫೇಸ್ ಮಾಡ್ತಾಳೆ ಅಂತ ಸುದೀಪ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಇದೀಗ ಸಾನ್ವಿಯೇ ನೇರವಾಗಿ ಯಾರು ಈ ಒಂದು ವಿಡಿಯೋವನ್ನ ಹಾಕಿ ಟ್ರೋಲ್ ಮಾಡ್ತಾ ಇದ್ರು ಅವರಿಗೆ ಖಡಕ್ ಉತ್ತರವನ್ನ ಕೊಟ್ಟಿದ್ದಾಳೆ. ಹೆಣ್ಮಕ್ಕಳ ವಿಚಾರದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ದೇಹದ ವಿಚಾರದ ಬಗ್ಗೆ ಮಾತನಾಡ್ತಲ್ಲ, ಅಂಥವರಿಗೂ ಕೂಡ ಖಡಕ್ ಉತ್ತರವನ್ನ ಸಾನ್ವಿ ಕೊಟ್ಟಿರೋದು. ನನ್ನ ದೇಹ ಅದೊಂದು ಚರ್ಚೆ ಮಾಡುವ ವಿಷಯವೇ ಅಲ್ಲ, ಯಾರಿಗಾದ್ರೂ ಮಾತಾಡಬೇಕು ಅಂತ ಇದ್ರೆ ಇದರ ಬಗ್ಗೆ ಅಭಿಪ್ರಾಯವನ್ನ ಹೇಳಬೇಕು ಅಂತ ಹೇಳಿದ್ರೆ ನಾನು ನೇರವಾಗಿ ಮಾತಾಡ್ತೀನಿ ಅನ್ನುವ ವಿಚಾರವನ್ನ ಕೂಡ ಸಾನ್ವಿ ಇದೀಗ ಹೇಳಿರೋದು. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಎಷ್ಟೋ ಸಂದರ್ಭದಲ್ಲಿ ನಾವು ಗಮನಿಸ್ತೀವಿ, ಹೆಣ್ಮಕ್ಕಳ ವಿಚಾರ ಅಂತ ಹೇಳಿದ್ರೆ ಬೇಕಾಬಿಟ್ಟಿಯಾಗಿ ಅದೊಂದು ಈಸಿಯಾಗಿ ಸಿಗುವಂತಹ ವಿಚಾರ ವಸ್ತು ಅನ್ನುವಂಥ ರೀತಿಯಲ್ಲಿ ಅನೇಕರು ಮಾತಾಡೋದನ್ನ ನಾವು ಗಮನಿಸ್ತಾ ಇದ್ವಿ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಆ ರೀತಿ ಮಾತಾಡಬಾರ್ದು ಅನ್ನುವಂಥ ಯೋಚನೆನೂ ಎಷ್ಟೋ ಸಂದರ್ಭದಲ್ಲಿ ಟ್ರೋಲ್ ಮಾಡೋರಿಗೆ ಅಥವಾ ಕಾಮೆಂಟ್ಸ್ ಮಾಡೋರಿಗೆ ಇರೋದಿಲ್ಲ. ಸುದೀಪ್ ಕೂಡ ಈ ವಿಚಾರದಲ್ಲಿ ನಿನ್ನೆ ಮಾತಾಡಿದ್ರು, ನನ್ನ ಮಗಳೇ ಉತ್ತರ ಕೊಡ್ತಾಳೆ ಅಂತ ಹೇಳಿದ್ರು. ಸಾನ್ವಿ ಯಾವ ರೀತಿಯಾಗಿ ಇದೀಗ ಉತ್ತರವನ್ನ ಕೊಟ್ಟಿದ್ದಾಳೆ? ಖಂಡಿತವಾಗ್ಲೂ ನವಿತಾ, ನೀವು ಹೇಳಿದಾಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಿರ್ಲಿ, ಅವರ ದೇಹದ ಬಗ್ಗೆ ಈ ರೀತಿಯಾಗಿ ಕೊಳಕು ಮನಸ್ಥಿತಿಯಲ್ಲಿ ಮಾತಾಡುವಂತದ್ದು ಇದೆಯಲ್ಲ, ಅದು ಅವ್ರನ್ನ ನೀಚರು ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ. ಸುದೀಪ್ ಅವರು ಕೂಡ ಅದೇ ವಿಚಾರವಾಗಿ ಮಾತಾಡಿದ್ರು. ಏನು ಮಾರಕ್ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಂತೋಷ್ ಚಿತ್ರಮಂದಿರಕ್ಕೆ ಅವರ ಫ್ಯಾಮಿಲಿ ಜೊತೆ ಸಾನ್ವಿ ಕೂಡ ಸಿನಿಮಾ ನೋಡೋದಕ್ಕೆ ಬಂದಿದ್ರು. ಆ ಒಂದು ವಿಡಿಯೋವನ್ನ, ಆ ಒಂದು ಫೋಟೋವನ್ನು ಇಟ್ಟುಕೊಂಡು ಒಂದಷ್ಟು ಕಿಡಿಗೇಡಿಗಳು ಒಂದು ಅವರ ದೇಹದ ವಿಚಾರವಾಗಿ ಒಂದು ಟ್ರೋಲ್ ಮಾಡುವ ಮುಖಾಂತರ ಒಂದು ವಿಕೃತ
ಸಂತೋಷವನ್ನು ಪಟ್ಟಿದ್ರು ಅಂತಾನೆ ಹೇಳ್ಬೇಕು. ಆ ವಿಕೃತ ಮನಸ್ಥಿತಿಗಳಿಗೆ ಈಗ ಸಾನ್ವಿ ಸುದೀಪ್ ಅವರು ಕೂಡ ಒಂದು ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ, ಅದು ಬೋಲ್ಡ್ ಆಗಿ. ಸೊ ನೀವ್ ಯಾರ್ಯಾರು ಚರ್ಚೆ ಮಾಡ್ತಿದ್ರಿ, ಅದರಲ್ಲೂ ಕೂಡ ನನ್ನ ದೇಹದ ವಿಚಾರವನ್ನುವಂಥದ್ದು ಅದು ಚರ್ಚೆಯ ವಿಚಾರವೇ ಅಲ್ಲ. ಆದ್ರೆ ನೀವ್ ಯಾರ್ಯಾರು ನನ್ನ ಬಗ್ಗೆ ಮಾತಾಡ್ತೀರಾ ಅದನ್ನ ಮಾತಾಡಿ, ನಾನು ಮಾತಾಡ್ತೀನಿ, ಅದನ್ನ ಕೇಳಿಸ್ಕೊಳ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಯಾರ್ಯಾರು ಅವರ ಬಗ್ಗೆ ಮಾತನಾಡಿದ್ರು ಅವರಿಗೆ ಅವರದೇ ಶೈಲಿಯಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇದರ ಮುಖಾಂತರ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ. ಯಾಕಂದ್ರೆ ಒಂದು ಸೆಲೆಬ್ರಿಟಿ ಮಗಳಾಗಿ ಅವರು ಕೂಡ ಒಂದು ಏನಾದ್ರು ಒಂದು ಸಾಧನೆ ಮಾಡ್ಲೇಬೇಕನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಚಿತ್ರರಂಗದತ್ತ ನೋಡ್ತಿರ್ತಾರೆ. ಅಲ್ಲದೆ ಈಗಾಗಲೇ ಕೂಡ ಅವರು ಕೂಡ ಅಪ್ಪ ನಟನಾ ಕ್ಷೇತ್ರದಲ್ಲಿ ಇದ್ರೆ, ಮಗಳು ಕೂಡ ಸಂಗೀತ ಕ್ಷೇತ್ರದತ್ತ ಈಗ ಒಂದು ಗಮನವನ್ನು ಹರಿಸಿ ಒಂದು ಮೊದಲ ಹಾಡಿನಲ್ಲೇ ಒಂದು ಅದ್ಭುತವಾದ ಅಪ್ಪನ ಸಿನಿಮಾಗೆ ಆಡಿದ್ದಾರೆ. ತೆಲುಗುನೆಲ್ಲ ಆಡಿದ್ರು ಕೂಡ ಅವರು ಮೊದಲ ಒಂದು ಹಾಡು ಕನ್ನಡದಲ್ಲಿ ಆಡಿದ್ದು, ಈ ಹಾಡು ಎಷ್ಟು ಅದ್ಭುತವಾಗಿದೆ, ಅವರ ಒಂದು ವಾಯ್ಸ್ ಬಗ್ಗೆ ಕೂಡ ಮೆಚ್ಚುಗೆ ಮಾತುಗಳಾಗ್ತಿದೆ. ಅದರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಅವರ ಸಾಧನೆ ಬಗ್ಗೆ ಚರ್ಚೆ ಮಾಡೋದನ್ನು ಹೊರತುಪಡಿಸಿ ಅವರ ದೇಹದ ಬಗ್ಗೆ ಕೊಳಕು ಮನಸ್ಥಿತಿಯಲ್ಲಿ ಮಾತನಾಡ್ತಿದ್ದವ್ರಿಗೆ ಈಗ ಸಾನ್ವಿ ಸುದೀಪ್ ಅವರು, ಸೊ ನಾನು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಗಾದೆ ಮಾತಿದೆ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ. ಸೊ ಒಂದು ಆನೆ ನಡ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನಾಯಿಗಳು ಬೊಗಳಿದ್ರು ಕೂಡ ಆನೆಗೆ ಏನೂ ಆಗಲ್ಲ ಅನ್ನುವಂತ ಒಂದು ಗಾದೆ ಮಾತಿದೆ. ಆ ಗಾದೆ ಮಾತೆಯ ರೀತಿಯಲ್ಲೇ ಸೊ ಸಾನ್ವಿ ಕೂಡ, ಸೊ ನನ್ನ ದೇಹದ ಬಗ್ಗೆ ನೀವ್ ಯಾರು ಏನ್ ಮಾತಾಡೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನೀವ್ ಯಾರು ನಿಮ್ಮ ಅಭಿಪ್ರಾಯಗಳಿದೆ ಹೇಳಿ ನಾನು ಕೇಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಯಾರ್ಯಾರು ಅವರ ಬಗ್ಗೆ ಒಂದು ಟ್ರೋಲ್ಗಳು ಮಾಡಿದ್ರು ಅವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸುದೀಪ್ ಅವರು ಕೂಡ ಅದನ್ನೇ ಹೇಳಿದ್ರು, ನನ್ನ ಮಗಳ ಬಗ್ಗೆ ಯಾರು ಹೇಳ್ತಾರೆ ಅದನ್ನ ನನ್ನ ಮಗಳೇ ಅವ್ರಿಗೆ ನೇರವಾಗಿ ಫೇಸ್ ಮಾಡ್ತಾರೆ, ಅವ್ರಿಗೆ ನೇರವಾಗಿ ಉತ್ತರ ಕೊಡ್ತಾರೆ ಅಂತ ಸುದೀಪ್ ಅವರು ಹೇಳಿದ್ರು. ಸುದೀಪ್ ಅವರು ಹೇಳಿದಂತಹ ಕೆಲವೇ ಗಂಟೆಗಳ ಈಗ ಸಾನ್ವಿ ಕೂಡ ಯಾರ್ಯಾರು ಟ್ರೋಲ್ ಮಾಡಿದ್ರು ಅವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಕುರ್ಚಿ ಕಚ್ಚಾಟಕ್ಕೆ, ಪಟ್ಟದ ಆಟಕ್ಕೆ ಯಾವಾಗ ತೆರೆ ಬೀಳತ್ತೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು, DK ಶಿವಕುಮಾರ್ ಅವರ ಬಣದವರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಈ ಆಟ ಮುಂದುವರಿತಾನೆ ಇದೆ. ಇದಕ್ಕೆ ಕ್ಲೈಮ್ಯಾಕ್ಸ್ ಯಾವಾಗ ಅನ್ನೋದಕ್ಕೆ ಇನ್ನೂ ಕೂಡ ಮುಹೂರ್ತ ಫಿಕ್ಸ್ ಆದ ಹಾಗೆ ಕಾಣಿಸ್ತಾ ಇಲ್ಲ. ದಿಲ್ಲಿಯಿಂದ ಸಿಎಂ ಸಿದ್ದರಾಮಯ್ಯ ಇದೀಗ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಇದರ ಅವಶ್ಯಕತೆ ಇಲ್ಲ, ಅವರಿಗೆ ಬೇಕಾಗಿರೋದು ಇದು ಕಂಟಿನ್ಯೂ ಆಗಬೇಕು. ಆದ್ರೆ DK ಶಿವಕುಮಾರ್ ಅವರ ಬಣದವರಿಗೆ ಬೇಕು, ಜೊತೆಗೆ ಒಂದು ಕ್ಲಾರಿಟಿ ಬೇಕು. ಇಲ್ಲಿ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರಾ ಅಥವಾ DK ಶಿವಕುಮಾರ್ಗೆ ಅವಕಾಶ ಸಿಗುತ್ತಾ ಅಂತ ಹೇಳಿ. ಸೊ ಸಂಪುಟ ಪುನಾರಚನೆಯ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಕೂಡ ಸಿದ್ದರಾಮಯ್ಯ ಅವರು ಮೊನ್ನೆ ಕೂಡ ಹೇಳ್ತಾ ಇದ್ರು, ಈ ಸಲ ನನಗೆ ಅವಕಾಶ ಸಿಕ್ಕರೆ ಸಂಪುಟ ಪುನಾರಚನೆ ಮಾಡ್ತೀನಿ, ನಾನು ಈ ಹಿಂದೆ ಮುಂದಕ್ಕೆ ಹಾಕಿದ್ದೆ ಅನ್ನುವ ವಿಚಾರವನ್ನ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಸಂಪುಟ ಪುನಾರಚನೆಯ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಇದೀಗ ವಾಪಸ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ದಿಲ್ಲಿಯಲ್ಲಿ ಸಿಎಂ ಕುರ್ಚಿ ಕದನ ಕೂಡ ಪ್ರಸ್ತಾಪ ಆಗಿಲ್ಲ. 11 ದಿನಗಳ ಕಾಲ ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಜನವರಿ 7ಕ್ಕೆ ಭಾರತಕ್ಕೆ ಅವರು ಬರೋದಕ್ಕೆ ಇರೋದು. ಹಾಗಾಗಿ ಜನವರಿ 7ಕ್ಕೆ ಸಿದ್ದರಾಮಯ್ಯ DKಶಿಗೆ ಭೇಟಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಇದೆ. ಕುರ್ಚಿ ಕದನದಲ್ಲೇ ಸೈಲೆಂಟ್ ಆಗಿದೆ DKಶಿ ಮತ್ತು DKಶಿ ಅವರ ಟೀಮ್. ಕಾರಣ ಈಗೀಗ ಅವರ ಸ್ಟೇಟ್ಮೆಂಟ್ಗಳನ್ನ ನಾವು ಗಮನಿಸ್ತಾ ಇದ್ರೆ ಒಂದು ರೀತಿಯ ವೈರಾಗ್ಯದ ಮಾತುಗಳನ್ನ ಹೇಳ್ತಾ ಇದ್ದಾರೆ, ತ್ಯಾಗದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆ ಮಾತುಗಳು ರಣತಂತ್ರದ ಭಾಗನ ಅಥವಾ ನಿಜವಾಗ್ಲೂ ಕೂಡ ತ್ಯಾಗವನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನವನ್ನ ಹುಟ್ಟಿಸ್ತಾ ಇದೆ. ಮಾರ್ಮಿಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರು. ನಾನು DCM ಆಗಿಯೇ ಇರ್ತೇನೆ, ನನಗೆ ಅದರಲ್ಲೇ ಖುಷಿ ಇದೆ, ಸಂತೋಷದಲ್ಲಿದ್ದೇನೆ ಅನ್ನುವಂತಹ ವಿಚಾರವನ್ನ ಅವ್ರು ಮೊನ್ನೆ ಕೂಡ ಹೇಳಿದ್ರು. DKಶಿ ಹೇಳಿಕೆಗೆ ತಂಡ ಹೊಡೆದಿದೆ ಅವರ ಆಪ್ತ ಶಾಸಕರ ತಂಡ. ನಿನ್ನೆ DK ಸುರೇಶ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ತ್ಯಾಗದ ಮಾತುಗಳನ್ನ ಕೂಡ ಅವರು ಹೇಳಿದ್ರು, ಕಾಯ್ಬೇಕು, ತಾಳ್ಮೆಯ ವಿಚಾರವನ್ನ ಕೂಡ ಅವರು ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ DK ಶಿವಕುಮಾರ್ ಆಗಿರ್ಬೋದು, DK ಸುರೇಶ್ ಅವರು ಈ ರೀತಿಯಾಗಿ ಮಾತಾಡ್ತಾ ಇರೋದು DKಶಿ ಟೀಮ್ಗೆ, ಅವರ ಆಪ್ತ ಬಣಕ್ಕೆ ಒಂದು ರೀತಿಯಲ್ಲಿ ಶಾಕಿಂಗ್ ವಿಚಾರ ಇದು. ಆ ಒಂದು ರೀತಿಯ ಹೇಳಿಕೆಗಳಿಗೇನೆ ಈಗ ಅವರ ಆಪ್ತ ಶಾಸಕರು ತಂಡ ಹೊಡೆದಿದ್ದಾರೆ. ಬಹಿರಂಗ ಹೇಳಿಕೆ ಕೊಡದಂತೆ ಸೂಚನೆ ಕೊಟ್ಟಿದ್ದಾರೆ DK ಶಿವಕುಮಾರ್. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ DK ಶಿವಕುಮಾರ್. ಇನ್ನು ಜನವರಿ 2ನೇ ವಾರದಲ್ಲಿ ಹೈಕಮಾಂಡ್ ಅವರನ್ನ ಕರೆಸಿಕೊಳ್ಳಬಹುದು, ಬುಲಾವ್ ಕೊಡಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಸಿಎಂ DK ಶಿವಕುಮಾರ್ ಇಬ್ಬರನ್ನೂ ಕರೆಸಿ ಮಾತಾಡುವ ಸಾಧ್ಯತೆ ಇದೆ. ಅಲ್ಲಿವರೆಗೂ ಮೌನದ ಮೊರೆ ಹೋಗಿದೆ DK ಟೀಮ್.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನಿನ್ನೆ ಆದ್ರೂ ಈ ಒಂದು ಕುರ್ಚಿಯ ಕಚ್ಚಾಟಕ್ಕೆ, ಪಟ್ಟದ ಆಟಕ್ಕೆ ಕ್ಲೈಮ್ಯಾಕ್ಸ್ ಬೀಳತ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕುತೂಹಲ ಸಹಜವಾಗಿಯೇ ಇತ್ತು. ಆದ್ರೆ ನಿನ್ನೆ ಕೂಡ ಅದಕ್ಕೆ ಯಾವುದೇ ರೀತಿಯ ಅವಕಾಶ ಸಿಗಲಿಲ್ಲ. ಮತ್ತೆ ಇದು ಮುಂದಕ್ಕೆ ಹೋಗ್ತಾನೆ ಇದೆ. ಈ ಸಂದರ್ಭದಲ್ಲಿ ಡಿಕೆಶಿ ಟೀಮ್ ಯಾವ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನ ಇನ್ನೂ ಕೂಡ ಮಾಡ್ತಾ ಇದೆಯಾ ಅಥವಾ ಸದ್ಯಕ್ಕೆ ಸೈಲೆಂಟ್ ಆಗಿದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಅವರ ಟೀಮ್ ಯಾವುದೇ ಕಾರಣಕ್ಕೂ ಕೂಡ ಪ್ರಯತ್ನವನ್ನ ನಿಲ್ಲಿಸಿಲ್ಲ. ಒಳಗೊಳಗೆ ಲಾಬಿಯನ್ನ ಕಸರತ್ತನ್ನ ಮುಂದುವರಿಸಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಮೌನಾಸ್ತ್ರವನ್ನ ಪ್ರಯೋಗ ಮಾಡಿದ್ರು ಕೂಡ ಒಳಗೊಳಗೆ ತಮ್ಮ ಲಾಬಿಯನ್ನ, ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಅನ್ನುವಂಥದ್ದು ಇದೀಗ ಕೆಪಿಸಿಸಿ ಪಡಸಾಲೆಯಲ್ಲಿ ಕೇಳ್ಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ನವಿತಾ ಜೈನ್ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸಂಪುಟ ಪುನರಚನೆಗೆ ಅನುಮತಿಯನ್ನ ಕೇಳಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ನವದೆಹಲಿಗೆ ತೆರಳಿದ್ರು. ಅಂದ್ರೆ ಸಿಡಬ್ಲ್ಯೂಸಿ ಸಭೆಯ ಬಳಿಕ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿ ರಾಹುಲ್ ಗಾಂಧಿಯವರಿಂದ ಅನುಮತಿಯನ್ನ ಪಡ್ಕೊಳ್ಳೋದ್ರ ಮುಖಾಂತರ ಒಂದ್ ವೇಳೆ ಏನಾದರೂ ಸಂಪುಟ ಪುನರಚನೆಗೆ ಅವಕಾಶವನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಎಲ್ಲ ಒಂದ್ ಕಡೆಗೆ ತಮ್ಮ ಕುರ್ಚಿ ಭದ್ರ ಆಗುತ್ತೆ, ಮುಖ್ಯಮಂತ್ರಿಯಾಗಿ ನಾನು ಮುಂದಿನ 2.5 ವರ್ಷ ಪೂರೈಸ್ತೀನಿ ಎನ್ನುವಂತ ಒಂದು ವಿಶ್ವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇತ್ತು. ಆದ್ರೆ ರಾಹುಲ್ ಗಾಂಧಿಯವರು ಭೇಟಿಗೆ ಅವಕಾಶವನ್ನ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದಂತ ಸಿಡಬ್ಲ್ಯೂಸಿ ಮೆಂಬರ್ಗಳು, ಮತ್ತೊಂದು ಕಡೆಗೆ ಹಾಲಿ ಮಾಜಿ ಮುಖ್ಯಮಂತ್ರಿಗಳು ತಮ್ಮದೇ ಆದಂತಹ ಕಾರ್ಯದೊತ್ತಡದಲ್ಲಿದ್ದಂತ ರಾಹುಲ್ ಗಾಂಧಿಯವರು ಭೇಟಿಗೆ ಅವಕಾಶವನ್ನ ಕೊಡಲಿಲ್ಲ. ಆದ್ರೆ ರಾಹುಲ್ ಗಾಂಧಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜನವರಿ 2ನೇ ವಾರದಲ್ಲಿ ಅಥವಾ ಸಂಕ್ರಾಂತಿ ಬಳಿಕ ಬನ್ನಿ ಮಾತನಾಡೋಣ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸಂಕ್ರಾಂತಿ ಬಳಿಕ ಏನಾದ್ರೂ ಉಭಯ ನಾಯಕರಿಬ್ಬರಿಗೂ ಕೂಡ ಆಹ್ವಾನವನ್ನು ಕೊಡುವಂತ ಒಂದು ಸಾಧ್ಯತೆಗಳಿದಾವೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸವನ್ನ ಮುಗಿಸಿ ಜನವರಿ 2ನೇ ವಾರದಲ್ಲಿ ಜನವರಿ 7ನೇ ತಾರೀಕು ಭಾರತಕ್ಕೆ ವಾಪಸ್ ಆಗ್ತಾರೆ. ಆ ಬಳಿಕವೇ ಕರ್ನಾಟಕದ ಕುರ್ಚಿಯ ಒಂದು ಕ್ಲೈಮ್ಯಾಕ್ಸ್ಗೆ ತೆರೆ ಬೀಳುತ್ತೆ ಅನ್ನುವಂಥದ್ದು ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಒಂದು ಚರ್ಚೆ. ಇದು ಒಂದ್ ಕಡೆ ಆದ್ರೆ, ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲ ಒಂದ್ ಕಡೆಯಾಗಿ ಮೌನಾಸ್ತ್ರವನ್ನ ಪ್ರಯೋಗ ಮಾಡಿದ್ರ ಅಂತ. ಯಾಕಂದ್ರೆ ನೋಡಿ, ಏನು ರಾಹುಲ್ ಗಾಂಧಿಯವರು ಎಷ್ಟೇ ಪ್ರಯತ್ನ ಪಟ್ಟು, ಅಂದ್ರೆ ರಾಹುಲ್ ಗಾಂಧಿಯವರ ಭೇಟಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಮತ್ತೊಂದು ಕಡೆಗೆ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವ್ರ ಭೇಟಿಗೂ ಕೂಡ ಅವಕಾಶ ಸಿಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆದ್ರ ಅಂತ. ಡಿಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಅವರ ಒಂದು ಬಣದ ಶಾಸಕರು ಕೂಡ ಇದೀಗ ಸೈಲೆಂಟ್ ಆಗಿದ್ದಾರೆ ಎನ್ನುವಂಥದ್ದು. ಯಾಕಂದ್ರೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನವದೆಹಲಿಯಲ್ಲೇ ಕುಳಿತು ನಾನು ರಾಹುಲ್ ಗಾಂಧಿ ಅವ್ರಿಗೆ ತೊಂದರೆಯನ್ನ ಕೊಡೋದಿಲ್ಲ, ಸಂತೋಷವಾಗಿ ನಾನು ಡಿಸಿಎಂ ಆಗಿ ಮುಂದುವರಿತೀನಿ, ಕಾರ್ಯಕರ್ತನಾಗಿ ಮುಂದುವರಿತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಈ ಒಂದು ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಅವರ ಒಂದು ಬೆಂಬಲಿಗರು ಮತ್ತೆ ಬೆಂಬಲಿಗ ಶಾಸಕರುಗಳು ಎಲ್ಲ ಒಂದ್ ಕಡೆಗೆ ಶಾಕಿಂಗ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಮತ್ತೆ ಶಿವಗಂಗಾ ಬಸವರಾಜ್ ಅವರು ಜನವರಿಯ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಜನವರಿ 2ನೇ ತಾರೀಕಿನ ನಂತರ ಮಾತನಾಡ್ತೀನಿ ಅನ್ನುವಂತ ಮಾತನ್ನ ಶಿವಗಂಗಾ ಬಸವರಾಜ್ ಹೇಳಿದ್ರೆ, ಜನವರಿ 7ನೇ ತಾರೀಕು ನೋಡಿ, ಜನವರಿ 9ರೊಳಗಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಖಚಿತ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆಗೆ ಅದು ಅನುಮಾನ ಅನ್ನುವಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆಗೆ ಮುಜುಗರಕ್ಕೆ ಒಳಗಾಗೋದು ಬೇಡ, ಮತ್ತೊಂದ್ ಕಡೆಗೆ ಹೈಕಮಾಂಡ್ ಕೆಂಗಣಿಗೂ ಗುರಿ ಆಗೋದು ಬೇಡ, ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬೇಡಿ ಎನ್ನುವಂತ ಒಂದು ಎಚ್ಚರಿಕೆಯನ್ನ, ಒಂದು ವಾರ್ನಿಂಗ್ ಅನ್ನ ತಮ್ಮ ಬೆಂಬಲಿಗರಿಗೆ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥ ಒಂದು ಮಾಹಿತಿ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಉಭಯ ನಾಯಕರಿಬ್ರು ಕೂಡ ಒಂದ್ ಕಡೆಗೆ ಕುರ್ಚಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಾಬಿ ನಾನಾ ರೀತಿಯಾದಂತಹ ಕಸರತ್ತನ್ನು ಮುಂದುವರಿಸಿದ್ರೆ, ಇತ್ತ ಡಿಕೆ ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ಸರಿ ಇದೇ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಏರ್ಬೇಕು ಅನ್ನುವಂತ ನಿಟ್ಟಲ್ಲಿ ನಾನಾ ರೀತಿಯಾದಂತಹ ತಮ್ಮದೇ ಆದಂತಹ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಭೇಟಿ ಸಾಧ್ಯ ಆಗದಿದ್ರೂ ಕೂಡ ನಾಳೆ ಅಂದ್ರೆ ಕೇರಳಕ್ಕೆ ತೆರಳುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿ ನಡೆಯುವಂತಹ ಒಂದು ಬೃಹತ್ ಅಹಿಂದ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿಯವರ ಆಪ್ತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡೋದ್ರ ಮುಖಾಂತರ ರಾಹುಲ್ ಗಾಂಧಿಯವರ ಮನಸ್ಥಿತಿ ಹೇಗಿದೆ, ಸಂಪುಟ ಪುನರಚನೆಗೆ ಅವಕಾಶವನ್ನು ಕೊಡುವಂತ ಒಂದು ಸಾಧ್ಯತೆಗಳಿದಾವ ಅಥವಾ ನಾಯಕತ್ವ ಬದಲಾವಣೆಯ ಮನಸ್ಥಿತಿಯಲ್ಲಿದ್ದಾರಾ ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ, ಅಂದ್ರೆ ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆಯನ್ನು ಕೂಡ ನಡೆಸೋದಕ್ಕೆ ಸಿದ್ದರಾಮಯ್ಯನವರು ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಲ್ಲಿ ವಿದ್ಯುತ್ ಸಮಸ್ಯೆ. ಟಾರ್ಚ್ ಹಾಕೊಂಡು ಆಸ್ಪತ್ರೆ ಸಿಬ್ಬಂದಿ ಕೆಲಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿ. ಕಗ್ಗತ್ತಲಲ್ಲಿ ಗದಗ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ.
ಆರೋಗ್ಯ ಕೇಂದ್ರದಲ್ಲಿ ಆಸ್ಪತ್ರೆಗಳಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ರೋಗಿಗಳ ಪರಿಸ್ಥಿತಿ ಏನಾಗಬೇಕು ಅಂತ ನಾವಿಲ್ಲಿ ಯೋಚನೆ ಮಾಡಬಹುದು. ಆಸ್ಪತ್ರೆಗಳಿಗೆ ಮೂಲಭೂತವಾಗಿ ಬೇಕಾಗಿದ್ದಿದೆ ಕರೆಂಟ್. ಆದ್ರೆ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರೆಂಟೇ ಇಲ್ಲ. ಹೆಸ್ಕಾಂನಿಂದ ಪದೇ ಪದೇ ಪವರ್ ಕಟ್ ಆಗುತ್ತೆ. ಲೈನ್ ರಿಪೇರಿ ಹೆಸರಿನಲ್ಲಿ ವಿದ್ಯುತ್ ವ್ಯತ್ಯಯ ಆಗ್ತಾನೆ ಇರುತ್ತೆ. ಆಸ್ಪತ್ರೆಯಲ್ಲಿ ಇದೆ ಜನರೇಟರ್, ಅದಂತೂ ವರ್ಕೇ ಆಗ್ತಾ ಇಲ್ಲ. ಜನರೇಟರ್ ಕೆಟ್ಟಿದೆ. UPS ವ್ಯವಸ್ಥೆ ಅಂತೂ ಮರೀಚಿಕೆಯಾಗಿದೆ. ಫ್ರೀಸಿಂಗ್ ಆಗಿರ್ಬೋದು, ಚುಚ್ಚುಮದ್ದು ಹಾಳಾಗುವ ಭೀತಿ ಇದೀಗ ಎದುರಾಗಿದೆ. ಲ್ಯಾಬ್ ಕೆಲಸಗಳು ಆಗ್ತಾ ಇಲ್ಲ. ರೋಗಿಗಳು ಪ್ರತಿನಿತ್ಯ ಇಲ್ಲಿ ಪರದಾಟವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ. ರೋಗಿಗಳ ಪರಿಸ್ಥಿತಿ ಏನು ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡಬಹುದು. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಂಧಿ ಸರ್ಕಲ್ ಅಲ್ಲಿ ಬರುವಂತ ಒಂದು ಈ ಸರ್ಕಾರ ದವಾಖಾನೆ. ಯಾಕಂದ್ರೆ ಇಲ್ಲಿ ಒಳಗ ಆರೋಗ್ಯ ಒಂದು ಆರೋಗ್ಯ ತೋರ್ಸಕ್ ಬಂದಾಗ ಒಳಗ UPS ಇರ್ಬೋದು, ಹಾಗೂ ಇಲ್ಲಿ ಗುಳಿಗೆ ಕೊಡೋದಿರ್ಬೋದು, ಎಲ್ಲ ಕತ್ತಲ್ದಾಗ. ಯಾಕಂದ್ರೆ ಕರೆಂಟೇ ಇಲ್ಲ ಇಲ್ಲಿ. ಈಗ ಇಲ್ಲಿ ಸುತ್ತಮುತ್ತಲು ಬರುವಂತ ತಳಗೇರಿ ಓಣಿ ಇರ್ಬೋದು, ಇಲ್ಲಿ ಶಾಪುರಪಟ್ಟಿ ಇರ್ಬೋದು, ಇಲ್ಲಿ ಅನೇಕ ಭಾಳ ಏರಿಯಾಗಳದಾವು. ಅದಕ್ಕೆ ಇಲ್ಲಿ ತೋರ್ಸಕ್ ಬಂದ್ರೆ ಕರೆಂಟಿನ ವ್ಯವಸ್ಥೆಗಳೇ ಇರಂಗಿಲ್ಲ. ಯಾಕಂದ್ರೆ ಗುಳಿಗೆ ಪಳಿಗೆ ನೋಡು ಈಗ, ಯಾಕಂದ್ರೆ ಕತ್ತಲ್ದಾಗ ಅಂದಾಗ ಯಾವ್ದ್ರ ಗುಳಿಗೆ ಕೊಡಕ್ ಹೋದ್ರೆ ಯಾವ್ದ್ರ ಗುಳಿಗೆ ಕೊಟ್ರೆ ಏನ್ ಮಾಡೋದಾಗತ್ತ. ಅದಕ್ಕೆ ದಯವಿಟ್ಟು UPS ಕೆಟ್ಟ 6 ತಿಂಗಳಾದ್ರೂ ಇದಕ್ಕೆ ಸೂಕ್ತ ಅಧಿಕಾರಿಗಳು ಇದಕ್ಕೊಂದು ಆರೋಗ್ಯ ಇಲಾಖೆ